ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್ಟ. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಎಲ್ಲ ಬರ್ತಾ ಇದೆ, ಹಾಗಾಗಿ ಎಲ್ಲರಿಗೊಂದು ಕೇಕ್ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟ್ ಇರ್ತದೆ. ಹಾಗಾಗಿ ನಾನು ಸುಲಭವಾಗಿ ಮಕ್ಕಳಿಗೆ ಮಾಡಿಕೊಡುವಂತಹ, ಯಾವಾಗ ಬೇಕಾದರೂ ಮಾಡಿಕೊಡುವಂತಹ ಒಂದು ಪ್ಲಮ್ ಕೇಕನ್ನು ಅಪ್ಪೆ ಪ್ಯಾನಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳಂದರೆ, ಪ್ಲಮ್ ಕೇಕ್ ಅಂದರೆ ಅದಕ್ಕೊಂದು ಆರೆಂಜ್ ಹಾಕಬೇಕು. ಹಾಗೆ ನಾನು 2 ಆರೆಂಜಿನ ನೋಡಿ ರಸ ತೆಗೆದು ಇಟ್ಕೊಂಡಿದ್ದೇನೆ. ಈ ಥರ 2 ಆರೆಂಜ್ ಸಾಕಾಗ್ತದೆ 1 ಕಪ್ಪಿಗೆ. ಮತ್ತು ನಾವಿಲ್ಲಿ ಇವತ್ತು ಸಕ್ಕರೆ ಉಪಯೋಗಿಸ್ತಾ ಇಲ್ಲ, ಮೈದಾ ಉಪಯೋಗಿಸ್ತಾ ಇಲ್ಲ. ಇದಕ್ಕೊಂದಷ್ಟು ಡ್ರೈ ಫ್ರೂಟ್ಸ್ ಬೇಕಾಗ್ತದೆ. ಯಾವುದಾದ್ರೂ ತೊಂದರೆ ಇಲ್ಲ, ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ರೈಸೆನ್ಸು, ದ್ರಾಕ್ಷಿ, ಖರ್ಜೂರ, ಒಣ ಖರ್ಜೂರ, ನನ್ನ ಹತ್ರ ಡ್ರೈ ಫ್ರೂಟ್ ಮಿಕ್ಸ್ ಇತ್ತು, ಅದರಿಂದ ಒಂದು ಕಪ್ಪಷ್ಟು ತೆಗೆದು ನಾನು ಹಾಕಿಕೊಳ್ತಾ ಇದ್ದೇನೆ. ಅದರಲ್ಲೆಲ್ಲ ಕೂಡ ಇರ್ತದೆ, ಬಾದಾಮಿ, ಗೋಡಂಬಿ ಎಲ್ಲ ಕೂಡ ಇರ್ತದೆ. ಅದಕ್ಕೆ 1 ಕಪ್ಪಷ್ಟು ಟೂಟಿ ಫ್ರೂಟಿ, ಅಂದರೆ ನಿಮ್ಮ ಹತ್ರ ಯಾವ ಕಲರ್ ಟೂಟಿ ಫ್ರೂಟಿ ಉಂಟದು ಎಲ್ಲ ಕೂಡ ಹಾಕ್ಬೋದು. ನನ್ನ ಹತ್ರ ಕೆಂಪು ಮಾತ್ರ ಇತ್ತು, ಹಾಗಾಗಿ ಅದನ್ನು ಮಾತ್ರ ಹಾಕ್ಕೊಂಡಿದ್ದೇನೆ. ಗೋಡಂಬಿ ಅದರಲ್ಲಿ ಇದ್ದದನ್ನೆಲ್ಲ ನಾನೇ ಹೆಕ್ಕಿ ತಿಂದಿದ್ದೇನೆ, ಹಾಗೆ ಪುನಃ ಈಗ ಬೇರೆ ಗೋಡಂಬಿ ಹಾಕಿಕೊಳ್ತಾ ಇದ್ದೇನೆ. 1 ಕಪ್ಪಷ್ಟು ಡ್ರೈ ಫ್ರೂಟ್ಗಳನ್ನು ಹಾಕಿಕೊಳ್ಬೋದು. ಇಲ್ಲಾಂತಾದರೆ ಅದನ್ನು ಇದ್ದಷ್ಟು ಹಾಕಿಕೊಳ್ಬೋದು, ಅಥವಾ ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕಿಕೊಳ್ಬೋದು. ಅದನ್ನು ಆರೆಂಜ್ ಜ್ಯೂಸಲ್ಲಿ ಒಂದು 10 ನಿಮಿಷ ಕಾಲ ನೆನೆಸಿಡಬೇಕು. ಈ ಥರ ಅದು ನೆನೀತಾ ಇರಲಿ, ಅಷ್ಟೊತ್ತಿಗೆ ನಾವು ಉಳಿದದ್ದನ್ನು ಪ್ರಿಪೇರ್ ಮಾಡಿಕೊಳ್ಳುವ. ಉಳಿದದ್ದು ಪ್ರಿಪೇರ್ ಮಾಡಲಿಕ್ಕೆ ಮೊದಲಿಗೆ ನಾನು ಇಲ್ಲಿ ತಗೊಳ್ತಾ ಇರೋದು ಇವತ್ತು ರವೆಯಿಂದ ಮಾಡ್ತಾ ಇರೋದು. ನಾನು ಇಲ್ಲಿ ಮೈದಾ ಆಗಲಿ ಗೋಧಿ ಆಗಲಿ ಯಾವುದನ್ನು ಕೂಡ ನಾನು ಉಪಯೋಗಿಸ್ತಾ ಇರಲಿಲ್ಲ, ರವೆಯನ್ನು ಉಪಯೋಗಿಸಿ ಮಾಡ್ತಾ ಇದ್ದೇನೆ. ರವೆ ಯಾವುದಾದ್ರೂ ತೊಂದರೆ ಇಲ್ಲ, ಯಾಕೆಂದರೆ ಅದನ್ನು ನಾವು ಮಿಕ್ಸಿ ಜಾರಲ್ಲಿ ಸಣ್ಣದಾಗಿ ರುಬ್ಬಿಕೊಳ್ಬೇಕು, ಅಂದರೆ ನೀರು ಹಾಕದೇನೆ ಡ್ರೈ ಆಗಿ ಹುಡಿ ಮಾಡಿಕೊಳ್ಬೇಕು. ಈಗ ಮಿಕ್ಸ್ ಮಾಡಲಿಕ್ಕೆ ಸುಲಭ ಆಗಲಿಕ್ಕೆ ನಾನು ಮತ್ತು ಸುಲಭದ ದಾರಿ ಹೇಳಿಕೊಡ್ತಾ ಇದ್ದೇನೆ. ದೊಡ್ಡ ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆ, 3/4 ಕಪ್ಪಷ್ಟು ಬೆಲ್ಲ, ನಾನು ಉಪಯೋಗಿಸ್ತಿರೋದು ಬೆಲ್ಲ, ಸಕ್ಕರೆ ಆದರೆ ಅರ್ಧ ಕಪ್ಪು ಸಾಕು. 3/4 ಕಪ್ಪಷ್ಟು ಬೆಲ್ಲ, ಅರ್ಧ ಕಪ್ಪಷ್ಟು ಮೊಸರು, 1 ಕಪ್ಪಷ್ಟು ಹಾಲು, ಟೋಟಲ್ ಲಿಕ್ವಿಡ್ 2 ಕಪ್, ಅಂದರೆ ನೀವು 1 ಕಪ್ ರವೆಗೆ 2 ಕಪ್ ನೀರು ಬೇಕು. ಹಾಗೆ ಟೋಟಲ್ ಲಿಕ್ವಿಡ್ 2 ಕಪ್ ಹಾಕಿಕೊಳ್ತಾ ಇದ್ದೇನೆ. ಕೈಯಲ್ಲಿ ವಿಸ್ಕ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಹಾಗೆ ಇದು ಸುಲಭದ ದಾರಿ. ಇದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ಅಂತೇಳಿ. ನೀವು ಕೈಯಲ್ಲಿ ಮಾಡೋದಾದರೆ 1/4 ಗಂಟೆ ಆದರೂ ಅದನ್ನು ವಿಸ್ಕ್ ಮಾಡಿಕೊಳ್ಬೇಕಾಗ್ತದೆ. ಈಗ ಇದಕ್ಕೆ ಒಂದು ಸಣ್ಣ ಆರೆಂಜ್ ಸಿಪ್ಪೆಯನ್ನು ತುರಿದು ಹಾಕಿಕೊಳ್ತಾ ಇದ್ದೇನೆ. ಇದು ಒಳ್ಳೆ ಫ್ಲೇವರ್ ಹಾಗೂ ರುಚಿ ಕೊಡ್ತದೆ. ಇದು ಆರೆಂಜ್ ನಾವು ಹೇಗೂ ರಸ ಅದಕ್ಕೆ ಹಾಕಿರ್ತೇವೆ, ಸಿಪ್ಪೆ ಇರ್ತದೆ ನಮ್ಮ ಹತ್ರ, ಅದನ್ನು ಒಂದು ಸಣ್ಣ ತುಂಡು, ತುಂಬ ಬೇಕು ಅಂತಿಲ್ಲ, ಒಂದು 1/4 ಸ್ಪೂನ್ ಆಗುವಷ್ಟು ಆರೆಂಜ್ ಸಿಪ್ಪೆಯನ್ನು ತುರಿದು ಹಾಕಿಕೊಳ್ಬೇಕು. ತುರಿದು ಹಾಕೋದ್ರಿಂದಾಗಿ ಅದರ ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಳ್ತದೆ. ನೋಡಿ ಈ ಕಡೆಯಿಂದ ಸಹ ಇರ್ತದೆ, ಅದನ್ನು ಹಾಕಿದರೆ ಸಾಕಾಗ್ತದೆ, ತುಂಬ ಏನು ಬೇಡ ಅದು. ಇನ್ನು ಇದಕ್ಕೆ 1-2 ಚಿಟಿಕೆಯಷ್ಟು ಚಕ್ಕೆಯ ಹುಡಿ ಇದಕ್ಕೆ ಹಾಕಿಕೊಳ್ತೇನೆ. ಹುಡಿ ಇಲ್ಲ ಅಂತ ಹೇಳೋರು ಚಕ್ಕೆಯನ್ನು ಸಜ್ಜಿಗೆ ಹುಡಿ ಮಾಡುವಾಗ, ಅಂದರೆ ರವೆ ಹುಡಿ ಮಾಡುವಾಗ ಹಾಕ್ಕೊಳ್ಬೋದು. 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ, ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿಕೊಳ್ತಾ ಇದ್ದೇನೆ. ಇವೆರಡೂ ಕೂಡ ಕೊನೆಗೆ ಕೂಡ ಹಾಕಿಕೊಳ್ಬೋದು, ಈಗಲೇ ಹಾಕಬೇಕು ಅಂತೇನಿಲ್ಲ. ನಾನು ರವೆ ಹಾಕೋ ಕಾರಣ ಈಗಲೇ ಅದರೊಟ್ಟಿಗೆ ಮಿಕ್ಸ್ ಆಗಲಿ ಅಂತೇಳಿ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಈಗ ಗಂಟುಗಳಿಲ್ಲದ ಹಾಗೆ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಗಂಟು ಕಟ್ಟಬಾರ್ದಿದೆ. ಇಲ್ಲಿ ಕೂಡ ಕಡಿಮೆ ಆಗ್ತದೆ, ಇದು ನೀರು ಕಡಿಮೆ ಆಗ್ತದೆ ಅಥವಾ ಗಟ್ಟಿ ಅಂತ ನಿಮಗೆ ಅನ್ನಿಸ್ತಾ ಉಂಟು ಅಂತ ಆದರೆ ಹಾಲು ಸೇರಿಸ್ಕೊಳ್ಳಿ, ನೀರು ಹಾಕ್ಕೊಳ್ಬೇಡಿ ಎಲ್ಲೂ ಕೂಡ. ನಾನೀಗ ಎಲ್ಲೂ ಕೂಡ ನೀರು ಉಪಯೋಗಿಸಲಿಲ್ಲ ಇದಕ್ಕೆ. ಇನ್ನೂ ನಮಗೆ ಆರೆಂಜ್ ಜ್ಯೂಸ್ ಹಾಕೋದಿದೆ, ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ನೋಡಿ, ಇಲ್ಲಿ ಅರ್ಧ ಕಪ್ಪಷ್ಟು ಆರೆಂಜ್ ಜ್ಯೂಸ್ ಇದೆ. ಹಾಗೆ ಇದನ್ನು ಹಾಕಿದ ನಂತರ ಇದರಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟನ್ನು ತೆಗೆದಿಟ್ಟಿದ್ದೇನೆ ನಾನು, ಕೊನೆಗೆ ಹಾಕ್ಲಿಕ್ಕೆ ಅಂತ ಹೇಳ್ಕೊಂಡು. ಅದೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ಅದಕ್ಕೆ ಹಾಕಿಕೊಳ್ಳುವ. ಇದರಲ್ಲಿ ಈಗ ಸ್ವಲ್ಪ ನೀರುಂಟು, ಹಾಗಾಗಿ ನೀರಂದರೆ ಆರೆಂಜ್ ಜ್ಯೂಸ್ ಉಂಟು. ಇದನ್ನು ಮಿಕ್ಸ್ ಮಾಡಿ ನಂತರ ಬೇಕು ಅಂತಾದರೆ, ಅಂದರೆ ರವೆ ಹಾಕುವ ಕಾರಣ ಒಂದು ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ ಮೈದಕ್ಕಿಂತ. ರವೆ ನೀರು ಎಳ್ಕೊಳ್ತದೆ, ಅದರಿಂದಾಗಿ ಒಂದು ಸ್ವಲ್ಪ ಬಾಕಿ ಉಳಿದ ಮೈದಾ ಅಥವಾ ಗೋಧಿ ಮಾಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತದೆ. ಹಾಗಾಗಿ ಒಂದು ಸ್ವಲ್ಪ ತೆಳ್ಳಗೆ ಇಟ್ಕೊಳ್ಬೇಕಾಗ್ತದೆ ಹಿಟ್ಟು. ನಾವು ದೋಸೆ ಹಿಟ್ಟನ್ನು ಯಾವುದಕ್ಕೆ ಇಟ್ಕೊಳ್ತೇವೆ, ಇಲ್ಲದಿದ್ದರೆ ನಾವು ಮಾಮೂಲಾಗಿ ಕೇಕ್ ಹಿಟ್ಟನ್ನು ಉದ್ದಿನ ಇಡ್ಲಿ ಹಿಟ್ಟಿಗೆ ಹೇಗೆ ಇಡ್ತೇವೆ ಆ ಹದಕ್ಕೆ ಇಟ್ಕೊಳ್ತೇವೆ ನಾವು. ಬಟ್ ರವೆ ಮಾಡುವ ಕಾರಣ ಹಿಟ್ಟನ್ನು ದೋಸೆ ಹಿಟ್ಟಿನ ಹದಕ್ಕೆ ಇಟ್ಕೊಳ್ಬೇಕಾಗ್ತದೆ. ನೋಡಿ ನಮ್ಮ ಹಿಟ್ಟು ರೆಡಿ ಆಯಿತು. ಈಗ ಒಂದು ಹಳೆಯ ತವವನ್ನು ಮೊದಲಿಗೆ ಬಿಸಿ ಆಗಲಿಕ್ಕೆ ಇಡಬೇಕು. ನೋಡಿ ಹಳತ್ತು ವೇಸ್ಟ್ ಆಗುವಂಥ ತವ
ಅದರ ಮೇಲೆ ಅಪ್ಪೆ ಪ್ಯಾನ್ ಇಡಬೇಕು. ಡೈರೆಕ್ಟ್ ಅಪ್ಪೆ ಪ್ಯಾನ್ ಇಟ್ಟರೆ ಅಡಿಭಾಗ ಸುಟ್ಟು ಹೋಗುವ ಚಾನ್ಸಸ್ ಇರ್ತದೆ. ಇದಕ್ಕೆ ಒಂದೊಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಅದನ್ನು ಆಯಿಲಿ ಮಾಡಬೇಕು. ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ನಿಮಗೆ ಎಂತ ಬೇಕು ಅದನ್ನು ಹಾಕ್ಕೊಳ್ಬೋದು. ಅದನ್ನು ಒಂದೊಂದು ಡ್ರಾಪ್ ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಅದನ್ನು ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡಿಕೊಳ್ಬೇಕು. ಅಂದರೆ ಅದು ಕ್ಲೀನಾಗಿ ಬಿಟ್ಟು ಬರಲಿಕ್ಕೋಸ್ಕರ ಅಷ್ಟೇ. ಇಲ್ಲ ಬಟರ್ ಪೇಪರನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಆಯಿಲ್ ಹಚ್ಚಿ ಕೂಡ ಇದಕ್ಕೆ ಹಾಕಿಕೊಳ್ಬೋದು. ಅದರಿಂದ ಹೀಗೇ ಅಪ್ಪೆ ಪ್ಯಾನಲ್ಲಿ ಎದ್ದು ಬರ್ತದೆ ಅದು. ಹಾಗಾಗಿ ನಾನು ಬಟರ್ ಪೇಪರ್ ಏನು ಹಾಕಲಿಲ್ಲ. ಇದೀಗ ನೋಡಿ ರೆಡಿ ಆಯಿತು. ನಾವು ರೆಡಿ ಮಾಡಿ ಇಟ್ಟಂತಹ ಹಿಟ್ಟನ್ನು ಮುಕ್ಕಾಲು ಮಾತ್ರ ಹಾಕಿ ಫುಲ್ ಹಾಕ್ಕೊಳ್ಬೇಡಿ. ಅದು ಮೇಲೆ ಉಬ್ಬಿ ಬರ್ತದೆ. ಮುಕ್ಕಾಲು ಹಾಕ್ಕೊಂಡ್ರೆ, ಯಾಕೆಂದರೆ ನಾವು ಅದಕ್ಕೆ ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಹಾಕಿರ್ತೇವಲ್ವ, ಹಾಗಾಗಿ ಅದು ಮೇಲೆ ಉಬ್ಬಿಕೊಂಡು ಬರ್ತದೆ. ಹಾಗಾಗಿ ಫುಲ್ ಪ್ಯಾನಿಗೆ ಹಾಕ್ಕೊಳ್ಬೇಡಿ, ಮುಕ್ಕಾಲು ಪ್ಯಾನಿಗೆ ಅದನ್ನು ತುಂಬಿಸ್ತಾ ಹೋಗಿ. ಮುಕ್ಕಾಲು ಪ್ಯಾನ್ ಹಾಕ್ಕೊಂಡ್ರೆ ಅದು ಬೆಂದಾಗುವಾಗ ಉಬ್ಬಿ ಮೇಲೆ ಬರ್ತದೆ. ಹಾಗೆ ನಮಗೆ ಮುಚ್ಚಳ ಕೂಡ ಮುಚ್ಚಲಿಕ್ಕುಂಟು. ಏರ್ ಟೈಟಾಗಿ ಬೇಯಿಸಬೇಕು ಅದನ್ನು. ಎಷ್ಟು ಟೈಟ್ ಆಗ್ತದೆ ಅಷ್ಟು ಟೈಟಾಗಿ ಮುಚ್ಚಳ ಕೂಡ ಮುಚ್ಚಿಕೊಳ್ಬೇಕು. ಮೇಲಿಂದ ಡ್ರೈ ಫ್ರೂಟ್ಸ್ ಅಥವಾ ಟೂಟಿ ಫ್ರೂಟಿ ನಿಮಗೆ ಎಂತ ಬೇಕು ಅದನ್ನು ಡೆಕೋರೇಷನ್ಗೆ ಹಾಕಿಕೊಳ್ಬೋದು. ಇಲ್ಲದಿದ್ದರೆ ಹಾಗೆ ಕೂಡ ತಿನ್ಬೋದು. ಇದು ಮಕ್ಕಳ ಆಕರ್ಷಣೆಗೋಸ್ಕರ ಅಷ್ಟೇ. ಮೇಲಿಂದ ಎಂತ ಬೇಕಾದರೂ ಹಾಕಿಕೊಳ್ಬೋದು. ರೈಸಿನ್ಸ್ ಹಾಕ್ಬೋದು, ಗೋಡಂಬಿ ಹಾಕ್ಬೋದು, ಬಾದಾಮ್ ಹಾಕ್ಕೊಳ್ಬೋದು, ಪಿಸ್ತಾ ಹಾಕ್ಕೊಳ್ಬೋದು. ಎಂತ ಬೇಕಾದರೂ ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಇರೋದನ್ನು ಹಾಕ್ಕೊಳ್ಬೋದು. ನಾನು ಮೇಲಿಂದ ಸ್ವಲ್ಪ ಟೂಟಿ ಫ್ರೂಟಿ ಮಾತ್ರ ಹಾಕಿದೆ. ಇದನ್ನು ಹಾಕಿ ಈಗ ಮುಚ್ಚಳ ಮುಚ್ಚಿ 5 ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸಿ, ನಂತರ ಅದನ್ನು ಉರಿ ಸಣ್ಣ ಮಾಡಿ 1-2 ನಿಮಿಷ ಬೇಯಿಸಿದರೆ ನಮ್ಮ ಅಪ್ಪೆ ಪ್ಯಾನ್ ಕೇಕ್ ರೆಡಿ ಆಗ್ತದೆ. ನೋಡಿ, ಒಂದು ಚೂರು ಸಹ ಇದು ಅಂಟುವುದಿಲ್ಲ ಕೈಗೆ. ಈ ಥರ ಮಾಡಿ ನೋಡುವಾಗ ನೋಡಿ ಅದು ಎದ್ದು ಬರ್ತದೆ, ಬೆಂದಿದೆ ಅದು. ಹೀಗೆ ಅಂಟಬಾರ್ದು ಕೈಗೆ. 1-2ಕ್ಕೆ ಈ ಥರ ಅದ್ದಿ ನೋಡಿ. ಕೈಗೆ ಅಂಟಿದರೆ ಅದು ಬೆಂದಿಲ್ಲ ಅಂತೇಳಿ ಅರ್ಥ. ಅಂಟದಿದ್ದರೆ ಅದು ಬೆಂದಿದೆ ಅಂತೇಳಿ. ನೋಡಿ, ಇದೀಗ ರೆಡಿ ಆಯಿತು. ನೋಡಿ ಎಷ್ಟು ಸಾಫ್ಟಾಗಿ ಪುಟ್ಟದಾದ ಮಕ್ಕಳಿಗೆ ಕೊಡಲಿಕ್ಕೆ ಆಗುವಂತಹ ಪ್ಲಮ್ ಕೇಕ್ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.